Hi friends, welcome to Vaibhava Entertainment Channel. ಹಾಯ್ ಮತ್ತೊಮ್ಮೆ ಸೋಮೇಗೌಡ ಪ್ರಕಾಶಣ್ಣ ಮತ್ತು ನಮ್ಮ ನಿಖಿಲು. ಇದೇನಪ್ಪ ಇದೇನು ಮಲೆನಾಡ ಅಥವಾ ತೋಪ ಅಥವಾ ಒಂದು ಬಾಳೆ ತೋಟನ ಅಂತ 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 ಇರ್ಬೋದು. ನೀವು ಎಕಡೆಗೆ ನೋಡಿದ್ರು ಕೂಡ ಗ್ರೀನಿಶ್ ಅಂತೂ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಮತ್ತು ನೀವು ಎಕಡೆಗೆ ನೋಡಿದ್ರು ಕೂಡ ಈ ಅಟ್ಮಾಸ್ಫಿಯರ್ ಇದೆಯಲ್ಲ, ಇಟ್ಸ್ ಸಂಪೂರ್ಣವಾದಾಗಿ ಒಂದು ಗುಡ್ ಸ್ಮೆಲ್ ಇರುವಂಥ ಅಟ್ಮಾಸ್ಫಿಯರು. ಮಧ್ಯೆ ಇಂಟರ್ಕ್ರಾಪ್ ಅಡಿಕೆ ಇದೆ. ಅಡಿಕೆಗಿಂತ ಹೆಚ್ಚಾಗಿ ನಾನು ಬಾಳೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಒಂದೊಂದು ಗೊನೆ ಎಲ್ಲ ಕೊನೆ ಕಾಣ್ತಾ ಇರ್ಬೋದು. ಮತ್ತು ತಾಳು ಕೂಡ ನೋಡ್ತಾ ಇರ್ಬೋದು ನೀವು. ನಾನೇನು ಹೆಚ್ಚು ಮಾತಾಡಲ್ಲ, ನಿಖಿಲ್ ಮತ್ತು ಪ್ರಕಾಶನೇ ಮಾತಾಡ್ತಾರೆ. ಹ್ಯಾಡ್ ಶಾಪ್ನ ಉತ್ಪನ್ನಗಳನ್ನ ಕಳೆದ 5 ವರ್ಷದಿಂದ ಬಳಸ್ತಾ ಇದ್ದಾರೆ. ಅದೇ ಮಳವಳ್ಳಿ ತಾಲೂಕು, ಏಪ್ರಿಲ್ 13ನೇ ತಾರೀಕು, ನಿಡಘಟ್ಟ ಗ್ರಾಮ, ಸೋಮೇಗೌಡ ಟೆಸ್ಟಿಮನಿ ಕೊಡ್ತಾಯಿದ್ದೀನಿ. ಪ್ರಕಾಶಣ್ಣ, ನೀವು ಫಸ್ಟು ಒಂದೆರಡು ಮಾತಾಡಿ, ಈ ಬಾಳೆಗೆ ನಮ್ಮ ಹ್ಯಾಡ್ ಶಾಪ್ ಈ ರಿಟೇಲ್ ಲಿಮಿಟೆಡ್ ಪ್ರಾಡಕ್ಟ್ನ ಏನೇನು ಬಳಸಿದಿರಿ? ಇದು 3ನೇ ಬೆಳೆನೋ 4ನೇ ಬೆಳೆನೋ? ನಮ್ಮ ಪ್ರತಿ ವರ್ಷ ನೀವು ಬಾಳೆ ನೆಡ್ತೀರಿ, ನಮ್ಮ ಪ್ರಾಡಕ್ಟ್ ಬಳಸ್ತಾನೆ ಇದ್ದೀರಿ. ಬಟ್ 2ನೇ ಬೆಳೆನಾ? ಎಸ್. ಇದು ನಾವು ಭೂಮಿ ಸುಧಾ ಬಳಸ್ತೀವಿ. ಇದಕ್ಕೆ ಕ್ರಾಪ್ ಸುಧಾ BNC 98 ಇದನ್ನ ಮಾಮೂಲಿ ಗೊಬ್ಬರದ ಜೊತೆಗೆ ಹಾಕಲ್ಲ, ಅದನ್ನ ಸಪರೇಟ್ ಹಾಕಿಸ್ತೀವಿ. ಸಪ್ರೇಟು ಬೇರೆ ಒಂದು ಆರ್ಗ್ಯಾನಿಕ್ ಮೆನ್ಯೂರ್ ಜೊತೆ ಮಿಕ್ಸ್ ಮಾಡಿಸಿ ಗ್ರಾನ್ಯುವಲ್ಗಳನ್ನ ಹಾಕ್ಸಿದ್ರಿ ಯಥೇಚ್ಛವಾಗಿ? ರಾಸಾಯನಿಕ ಗೊಬ್ಬರ ಜೊತೆ ಯಾವುದು ಮಿಕ್ಸ್ ಮಾಡಿಲ್ಲ ನಾನು ಇದುವರೆಗೆ. ಮಾಡಬಾರ್ದಣ್ಣ, ಗುಡ್ಡಣ್ಣ. ಇದುವರೆಗೆ ಮಾಡಿಲ್ಲ. ಅದನ್ನ ಸಪರೇಟ್ ಕೊಡಿಸ್ಬೇಕು. ಮತ್ತು ಕ್ರಾಪ್ ಬಿಟಾ ಕೊಡಬೇಕು. ಮತ್ತು DOG 18 ಸ್ಪ್ರೇ ಕೊಟ್ಟರೆ ಬಾಳೆಗೆ ಭಾಳ ಉತ್ತಮ ಅಂತ ನನ್ನ ಅನುಭವದಲ್ಲಿ ಹೇಳ್ತಾ ಇರೋದು. ಓಕೆ. ಮತ್ತು ಇಲ್ಲಿ ಇವತ್ತೇನು ಬಾಳೆ ಬೆಳೆದಿದ್ದೀರಿ, ಒಂದು ಗೊನೆ ಆವ್ರೇಜ್ ಎಷ್ಟು ಬರ್ಬೋದಣ್ಣ? 30-35 kg ಮಿನಿಮಮ್ 35 kg. 35ರಿಂದ ನಮ್ದು ಮೊದಲನೇ ಬೆಳೆ ಕಟಾವಿಂಗ್ ಅಲ್ಲೂ 40 kg ಅವರೇಜ್ ಗೊನೆ ಬಂತು. ಓಕೆ. 70%. ಓಕೆ. 30% ಬಂದು ಸ್ವಲ್ಪ ಮಳೆ ವಾತಾವರಣದಿಂದ ಏಟಾಯ್ತು. ಓಕೆ. ಪ್ರತಿ ಗೊನೆಗಳು 35 ಅವರೇಜ್ ನಿಂತು. ಆವ್ರೇಜ್ 30 ನಿಂತ್ಕೊಳ್ಳುತ್ತೆ. 30-35 ಅವರೇಜ್ ನಿಂತ್ಕೊಳ್ಳುತ್ತೆ. ಖಂಡಿತ ಇಲ್ಲಿ 40-45 kg ಗೊನೆಗಳು ಇದೆ. ಬಟ್ ಅವರೇಜ್ ಅಂತ ಬಂದಾಗ ಕಡಿಮೆ ಆಗುತ್ತೆ. ಆವ್ರೇಜ್ ಅಂತ ಬಂದಾಗ ಕಡಿಮೆ ಆಗುತ್ತೆ. ಸುಮ್ಮನೆ ಇಲ್ದೇ ಇರೋದೆಲ್ಲ ಹೇಳ್ಬಾರ್ದು. 35 ಅವರೇಜ್ ನಿಂತಿದೆ. ಓಕೆ. ನೀವು ಇಡೀ ಈ ತೋಟದಲ್ಲಿ ಎಷ್ಟು ಬಾಳೆ ಗಿಡಗಳಿದೆ ಅಣ್ಣ? 1,000 ಇದೆ ಇದರಲ್ಲಿ. 1,000 ಬಾಳೆ ಗಿಡಗಳಿದೆ. ಅಡಕೆ ಗಿಡ 1,000 ಬಾಳೆ ಗಿಡ ಇದೆ. ಓಕೆ. ಇದು ಇಂಟರ್ ಕ್ರಾಪ್ ಆಗಿ ಮೊದಲು ಕೂಡ ಬಾಳೆನೆ ಮಾಡಿದ್ರಿ? ಬಾಳೆನೆ ಮಾಡಿದ್ವಿ. ಇಲ್ಲೇನೆ ಕಲ್ಲಂಗಡಿ ನೆಟ್ಟಿದ್ರಿ ಮೊದಲು? ನೇಂದ್ರ ಬಾಳೆ ನೆಟ್ಟು ಅದರಲ್ಲಿ ಕಲ್ಲಂಗಡಿ ನೆಟ್ಟಿವಿ. ಓಕೆ. ಬಟ್ ನೇಂದ್ರ ಸ್ವಲ್ಪ ಫೇಲ್ ಆಯ್ತು. ಕಲ್ಲಂಗಡಿ ಚೆನ್ನಾಗಿ ಬಂತು ಅವಾಗ. ಓಕೆ. ಅದಾದ್ಮೇಲೆ ಮತ್ತೆ ಈಗ ಬಾಳೆ ನೆಟ್ರಿ? ಆದ್ಮೇಲೆ ಅಡಕೆ ನೆಟ್ಟು, ಅಡಕೆ ಆದ್ಮೇಲೆ ಅಡಕೆ ಮಧ್ಯೆ ಬಾಳೆ ನೆಟ್ಟು ಒಟ್ಟಿಗೆನೆ. ಓಕೆ ಅಣ್ಣ. ಓವರ್ ಆಲ್ ಈಗ ಹ್ಯಾಡ್ ಶಾಪ್ ಉತ್ಪನ್ನಗಳನ್ನ ನೀವು 5 ವರ್ಷದಿಂದ ಬಳಸ್ತಾ ಇರೋದ್ರಿಂದ ಈ ಉತ್ಪನ್ನಗಳನ್ನ ನೀವೆಲ್ಲ ಬೆಳೆಗೂ ಬಳಸ್ತಾ ಇದ್ದೀರಿ. ಏನು ಅನ್ನಿಸ್ತಾ ಇದೆ ಟೋಟಲ್ ಆಗಿ ನಿಖಿಲ್ ಅವರೇ, ನೀವು ಹೇಳಿ ಸರ್. ತುಂಬಾ ಖುಷಿ ಇದೆ. ಅಂದ್ರೆ ಪ್ರಾಡಕ್ಟ್ಗಳು ಅಷ್ಟೇ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಓಕೆ. ಯಾವುದು ಫೇಕ್ ಅಲ್ಲ. ಈಗ ಕೆಮಿಕಲ್ ನಲ್ಲಿ 1000 ಗಂಟೆ ಮೂಟೆ ಪೊಟ್ಯಾಶ್ ಯೂರಿಯಾ ಅಂತ ತಂದು ಹಾಕ್ತೀವಿ. ಆ ಪ್ರಾಡಕ್ಟ್ಗಳು ಕಂಪೇರ್ ಮಾಡಬಾರ್ದು. ನಾವು ಇದನ್ನ ಕಂಪ್ಯಾರಿಸನ್ ಇಲ್ಲ ಪ್ರಾಡಕ್ಟ್ ಆಗಿ. ಕಂಪ್ಯಾರಿಸನ್ ಇಲ್ಲ, ಅಷ್ಟು ಚೆನ್ನಾಗಿ ಕ್ವಾಲಿಟಿ ಇದೆ, ಖಂಡಿತ ದಕ್ಷತೆಗೆ ವರ್ಕ್ ಮಾಡ್ತಾ ಇದೆ. ಅದ್ರ ಪ್ರತಿಫಲವಾಗಿ ಇವತ್ತು ಸಂಪದ್ಭರಿತವಾದಂಥ ಬಾಳೆ ತೋಟನೂ ನೋಡ್ತಾ ಇದ್ದೀರಿ, ಅಡಿಕೆ ತೋಟನೂ ನೋಡ್ತಾ ಇದ್ದೀರಿ, ತೆಂಗುನೂ ನೋಡ್ತಾ ಇದ್ದೀರಿ, ಜೊತೆಗೆ ಕಲ್ಲಂಗಡಿನಿ ಎಲ್ಲ ಬೆಳೆಗಳನ್ನು ನೋಡ್ತಾ ಇದ್ದೀರಿ. ಆ್ಯಡ್ ಶಾಪು ಇವತ್ತಿನ ದಿನಗಳಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಮಠಮಾನ್ಯ ಸ್ವಾಮೀಜಿಗಳೆಲ್ಲ ಬಡ್ಕೊಳ್ತಾ ಇದ್ದಾರೆ. ಸಾವಯವ ಮಣ್ಣು, ಸಾವಯವ ಮಣ್ಣು ಉಳಿಸಿ ಅಂತ. ಆ್ಯಡ್ ಶಾಪು ಇವತ್ತಿನ ಪರಿಸ್ಥಿತಿಯಲ್ಲಿ ಆ್ಯಡ್ ಶಾಪು ರೈತರಿಗೆ ಸಹಾಯ ಮಾಡುತ್ತೆ ಅಂತ ಅನ್ಕೊಳ್ತೀರಾ? ಖಂಡಿತ ಸಹಾಯ ಮಾಡುತ್ತೆ ಸರ್. ಕೆಮಿಕಲ್ ಬಳಸಿ ಕ್ವಾಲಿಟಿ ತುಂಬಾ ಕಡಿಮೆ ಆಗಿದೆ ಈಗ. ಓಕೆ. ಯಾವುದೇ ಪದಾರ್ಥಗಳ ಹಾರ್ವೆಸ್ಟಿಂಗ್ ಬಂದ್ಮೇಲೆ ಅದ್ರ ಲೈಫ್ ಸ್ಪ್ಯಾನ್ ನಮಗೆ ಕೌಂಟ್ ಆಗುತ್ತೆ. ಓಕೆ. ಆರ್ಗ್ಯಾನಿಕ್ ನಲ್ಲಿ ಬೆಳೆದಷ್ಟು ಲೈಫ್ ಸ್ಪ್ಯಾನ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ. ಫಾರ್ ಎಕ್ಸಾಂಪಲ್ ಈಗ ಟೊಮೊಟೊ ಆಗಿರ್ಬೋದು, ಬಾಳೆನೇ ಆಗಿರ್ಬೋದು, ಓಕೆ, ಕೆಮಿಕಲ್ ತುಂಬಾ ಬಳಸಿದಷ್ಟು ಬಾಳೆಗಳು ತುಂಬಾ ದಿನ ಇರಲ್ಲ. ಹಣ್ಣಾದ್ಮೇಲೆ ಕೀಪಿಂಗ್ ಕ್ವಾಲಿಟಿ ಇರಲ್ಲ. ಓಕೆ. ನಾವು ಕೀಪಿಂಗ್ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಾದ್ರೆ ನಾವು ಆರ್ಗ್ಯಾನಿಕ್ ಹೋಗ್ಲೇಬೇಕು. ಮತ್ತೆ ಆರೋಗ್ಯ ಬೇಕಂದ್ರೂ ಕೂಡ ಖಂಡಿತ ನಾವು ಮಾಡಲೇಬೇಕು. ಮತ್ತೆ ನಮ್ಮ ಮಣ್ಣನ್ನ ನೆಕ್ಸ್ಟ್ ಜನರೇಷನ್ ಕೊಡ್ಬೇಕಂದ್ರೂ ಕೂಡ ಸರ್ ಮಾಡ್ಬೇಕಾದ್ರೆ ನಾವು ಈ ಕೆಳಗಡೆ ಬಿದ್ದಲ್ಲಿ ವೇಸ್ಟೇಜ್ ಇದನ್ನ ಮಲ್ಚಿಂಗ್ ಆಯ್ತಾ ಇದ್ರೆ ಮಣ್ಣು ತಾನಾಗಿಯೇ ಅದು ಅಭಿವೃದ್ಧಿ ಆಗುತ್ತೆ. ಅದು ಸ್ನೇಹಿತರೆ, ನಾನು 5 ವರ್ಷದ ಅನುಭವದಲ್ಲಿ ಪ್ರಕಾಶ್ ಅಣ್ಣವರು ಹೆಚ್ಚು ಕಡಿಮೆ ಒಂದು 20 ಲಕ್ಷ ರೂಪಾಯಿದಷ್ಟೇ ಪ್ರಾಡಕ್ಟ್ ನಮ್ಮಲ್ಲಿ ಬೈ ಮಾಡಿದ್ದಾರೆ. ಮೇಜರಾಗಿ ಭೂಮಿ ಸುಧಾ, ಕ್ರಾಪ್ ಸುಧಾ, DNC, ಕ್ರಾಪ್ ವಿಟಾ ಮತ್ತು ಜೀವಾಮೃತ. ಸ್ಪ್ರೇ, ಡ್ರಂಚ್, ಡ್ರಿಪ್ ಯಾವಾಗ ಏನು ಕೊಡಬೇಕಂತ ನನಗೇನು ಚೆನ್ನಾಗಿ ಅವರು ರೈತರಿಗೆ ಹೇಳ್ಕೊಡ್ತಾರೆ. ವೆರಿ ಗುಡ್ ಡಿಸ್ಟ್ರಿಬ್ಯೂಟ್ರು ಕೂಡ. ನಿಖಿಲು ಕೂಡ ಈಗ MBA ಮಾಡ್ತಾ, ನಿಖಿಲು ಕೂಡ ನಮ್ಮ ಕಂಪ್ನಿಗೆ ಜಾಯ್ನ್ ಆದರು ಮೊನ್ನೆ. ಏಪ್ರಿಲ್ 1ನೇ ತಾರೀಕಿಂದ ಸರ್ ನಾನು ಕೂಡ ನಿಮ್ಮ ಜೊತೆ ಪಾರ್ಟ್ ಟೈಮಲ್ಲಿ ಕೈ ಜೋಡಿಸ್ತೀನಿ. ಅರ್ನಿಂಗ್ ವೈಲ್ ಲರ್ನಿಂಗ್ MBAನೂ ಮಾಡ್ತಾಯಿರ್ತೀನಿ, ಜೊತೆಗೆ ವ್ಯವಸಾಯನೂ ಮಾಡ್ತಾಯಿದ್ದೀನಿ. ಸಾಕಷ್ಟು ಕಂಪ್ನಿಗಳು ಬಂದಿತ್ತು ನಿಮ್ಮ ಹತ್ರ ಅಂತ ಹೇಳಿದ್ರಿ ನಿಖಿಲ್, ಅದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ತುಂಬ ಕಂಪ್ನಿಗಳು ಬಂದಿತ್ತು. ಬಟ್ ಯಾವುದೇ ಬಂದರೂ ನಾನು ಸಡನ್ ಆಗಿ ವರ್ಕ್ ಮಾಡಲ್ಲ. ಕಂಪ್ಯಾರಿಸನ್ ಮಾಡ್ತೀನಿ. ಯಾವುದೇ ಒಂದೊಂದಷ್ಟು ಪಾರ್ಟಿಷನ್ ಮಾಡಿ ಡಿವೈಡ್ ಮಾಡಿ ಕಂಪ್ಯಾರಿಸನ್ ಮಾಡಿ. ತುಂಬಾ ಕಂಪ್ನಿ ನೋಡಿ ಮಾರ್ಕೆಟ್ ಅಲ್ಲಿ XYZ ಹೆಸರು ಹೇಳಕ್ ಇಷ್ಟಪಡಲ್ಲ, ತುಂಬಾ ತಪ್ಪಾಗುತ್ತೆ. ಓಕೆ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರೋದು ಆ್ಯಡ್ ಶಾಪ್ ಕಂಪ್ನಿ ಒಂದರಲ್ಲೇ. ಥ್ಯಾಂಕ್ ಯು. ಒಂಥರ ಚೀಪ್ ಅಂಡ್ ಬೆಸ್ಟ್ ಅಂತೀವಲ್ಲ, ಹಾಗೆ ಒಂದು ಕಾಸ್ಟಿಗೆ ತುಂಬಾ ಎಫೆಕ್ಟಿವ್.
ಕಾಸ್ಟಿಗೆ ತುಂಬ ಎಫೆಕ್ಟಿವ್ ಆಗಿದೆ, ಫಾರ್ಮರ್ ಫ್ರೆಂಡ್ಲಿ, ಎಕೋ ಫ್ರೆಂಡ್ಲಿ, ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಮತ್ತು ಝೀರೋ ಕೆಮಿಕಲ್. ಹೌದು. ಬೇರೆ ಕಂಪ್ನಿಗಳು ನಾನು ಸಾಕಷ್ಟು ನೋಡಿದ್ದೀನಿ, ಆರ್ಗ್ಯಾನಿಕ್ ಅಂತ ಬರ್ತಾರೆ, ಬಟ್ ಟೆಸ್ಟಿಂಗ್ ರಿಪೋರ್ಟ್ ಎಲ್ಲ ಕೆಮಿಕಲೇ ಇರುತ್ತೆ. ಕೆಮಿಕಲ್ ಇರುತ್ತೆ. ಹಂಗಾಗಿ ಇದನ್ನ ದಿ ಬೆಸ್ಟ್ ಕಂಪನಿ, ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ನಾನು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು 7 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. 100 ಜನ ಫಾರ್ಮರ್ ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಹೊಸ ನ್ಯೂ ಬ್ಲಡ್ ಇವತ್ತು ಆಡ್ಶಾಪ್ ರಿಟೇಲ್ ಲಿಮಿಟೆಡ್ಗೆ ಬರ್ತಾ ಇದೆ ಬಿಸ್ನೆಸ್ಗೋಸ್ಕರ ಮತ್ತು ಭೂಮಿಗಳನ್ನ ಉಳಿಸ್ಕೊಳ್ಳೋಗೋಸ್ಕರ. ಹಾಗಾಗಿ ನಿಖಿಲ್ ಅವರೇ ಥ್ಯಾಂಕ್ ಯು ಸೋ ಮಚ್. ಪ್ರಕಾಶ್ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಬಾಳೆ ತೋಟ ಭಾಳ ಅದ್ಭುತವಾಗಿದೆ. ನಾನು ಫಸ್ಟ್ ಟೈಮ್ ಹಿಂದೆ ಬಾಳೆ ಬೆಳೆದಿದ್ರಿ, ನೇಂದ್ರ ಬೆಳೆ ಮತ್ತು ಏಲಕ್ಕಿ ಎಲ್ಲ, ಬಟ್ ಇಷ್ಟು ಚೆನ್ನಾಗಿ ಪಚ್ಚಬಾಳೆನ ನಾನು ನೋಡಿರಲಿಲ್ಲ. ಶ್ರೀನಿವಾಸ ಅಣ್ಣವ್ರ ತೋಟ ಬಿಟ್ಟರೆ ಅದು ಕೂಡ ಇಷ್ಟು ದಕ್ಷತೆಯಾಗಿರಲಿಲ್ಲ ಅವತ್ತು. ಬಟ್ ಇದು ಗೊನೆ ನೋಡಿದ್ರೆ ಮತ್ತು ಇಲ್ಲಿ ಗರ್ತು ಆ ತಾಳು ತಗೊಂಡಿರೋದು ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ತಾಳು ತಗೊಂಡಿರ್ಬೋದು, ಆ ಗೊನೆ ಇರ್ಬೋದು. ನೋಡಿ ಸ್ನೇಹಿತರೆ, ಗೊನೆ ಇದೆ 40 kgಗಿಂತ ಜಾಸ್ತಿ ಬಂದೇ ಬರುತ್ತೆ, ಅಷ್ಟು ಚೆನ್ನಾಗಿದೆ. ಇಷ್ಟು ಅದ್ಭುತವಾದಂಥ ತೋಟ. ಮತ್ತು ತೋಟದೊಳಗಿದ್ದೀವಿ ಅಂತ ಅನ್ನಿಸ್ತಾ ಇದೆ, ಇಲ್ಲಿ ಯಾವುದೋ ಒಂದು ಪೊದೆ ಒಳಗಿದ್ದೀವಿ ಅನ್ನಿಸ್ತಾ ಇದೆ. ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಅಡಿಕೆ ಇಂಟರ್ ಕ್ರಾಪ್ ಆಗಿದೆ. ಅಡಿಕೆ ಗಿಡ ಇಂಟರ್ ಕ್ರಾಪ್ ಆಗಿದೆ, ಅದು ಚೆನ್ನಾಗಿದೆ ಗಿಡ. ಇದನ್ನು ಕೂಡ 2 ವರ್ಷದ ಗಿಡ ಅಷ್ಟೇ. ಅದ್ರ ಮಧ್ಯದಲ್ಲಿ ಬಾಳೆ ಭಾಳ ಅದ್ಭುತವಾಗಿದೆ. ಈ ಗರ್ತ ನೀವು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಗರ್ತನ ತೆಂಗಿನ ಮರದ ತಾಳು ತಗೊಂಡಿದೆ. ಇಷ್ಟು ಚೆನ್ನಾಗಿರುವಂಥ ಒಂದು ಟೆಸ್ಟಿಮೋನಿನ ಕೊಡಲಿಕ್ಕೆ ಸಹಾಯ ಮಾಡಿದಂಥ ಪ್ರಕಾಶ್ ಅಣ್ಣ ಮತ್ತು ನಿಖಿಲ್ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಡ್ ಶಾಪ್ ಉತ್ಪನ್ನವನ್ನು ನೀವು ಜಸ್ಟ್ 3 ವರ್ಷ ಕರೆಕ್ಟಾಗಿ ಎಫೆಕ್ಟಿವ್ ಆಗಿ ಪ್ರಮೋಟ್ ಮಾಡಿದ್ದೆ ಆದರೆ ಸ್ನೇಹಿತರೆ, ರೈತರ ಬದುಕಲ್ಲಿ ನೀವು ಆಸಕ್ತಿರಣ ಆಗ್ತೀರಿ. ನೀವು ಕೂಡ ಹೆಲ್ತ್ ಮತ್ತು ವೆಲ್ತ್ ಮತ್ತು ಹ್ಯಾಪಿನೆಸ್ ಕಂಡುಕೊಳ್ತೀರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಇಟ್ಸ್ ಎ ವೆರಿ ಗುಡ್ ಟೆಸ್ಟಿಮೋನಿ ಆಫ್ ವೆರಿ ಗುಡ್ ಪ್ರಾಡಕ್ಟ್, ಆ್ಯಡ್ ಶಾಪ್ ಪ್ರಾಡಕ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಗಿದೆ ಸ್ನೇಹಿತರೆ, ಭಾಳ ಖುಷಿಯಾಗುತ್ತೆ. ಒಂದು 40 kg ಮೇಲೇ ಇದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್, ಶೇರ್ ಅಂಡ್ ಕಾಮೆಂಟ್ ಮಾಡಿ.